ಎಲ್ರಿಗೂ ನಮಸ್ಕಾರ. ಲವೀಸ್ ಕಿಚನ್ ಮನೆಗೆ ಸ್ವಾಗತ. ಇವತ್ತು ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾ ಇದ್ದೀನಿ. ಅರ್ಧ ಕೆ ಜಿ ಹುರ್ಗಡ್ಲೆ ತೊಗೊಂಡಿದ್ದೀನಿ. 200 ಗ್ರಾಮು ಒಣಕೊಬ್ಬರಿ, 25 ಗ್ರಾಮ್ ಗಸಗಸೆ, 1/4 ಕೆ ಜಿ ಕಡಲೆಬೀಜ, ಅರ್ಧ ಕೆ ಜಿ ಬೆಲ್ಲ, 100 ಗ್ರಾಮ್ ಬಿಳಿ ಎಳ್ಳು. ಕಡಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಒಂದೇ ಒಂದು ನಿಮಿಷ ಬೆಚ್ಚಗೆ ಮಾಡ್ಕೊಬೇಕು, ಯಾಕಂದರೆ ಇದು ಸ್ವಲ್ಪ ತೇವ ಇರ್ತವೆ ಕಡಲೆಗಳು, ಅದಕ್ಕೆ ಇದನ್ನು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗಿರೋ ಥರ ಸಾಕು, ಆವಾಗ ಗರ್ಗರಿಯಾಗಿ ಚೆನ್ನಾಗಿ ತಂದ್ಬಿಟ್ಟು ಬರ್ತೈತೆ. ಹುರ್ಗಡ್ಲೆನ ಈ ಥರ ಮಾಡ್ಕೊಂಡಿದ್ದೀನಿ. ಗಸಗಸೆ 25 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಗಸಗಸೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈಗ 100 ಗ್ರಾಮ್ ಎಳ್ಳು ಹುರ್ಕೊತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಹುರ್ಕೊತಾ ಇದ್ದೀನಿ. ಈ ಎಳ್ಳು ಹುರಿದಾಗಿದೆ. ಈ ಕಡಲೆ ಬೀಜ ಹುರ್ಕೊತೀನಿ. ಇದು ಮೀಡಿಯಮ್ ಉರಿಲಿ ಹುರ್ಕೊಬೇಕು. ಇದನ್ನು ಮೀಡಿಯಮ್ ಉರಿಲಿ ಸ್ವಲ್ಪ ಹುರ್ಕೊತೀನಿ. ಮೀಡಿಯಮ್ ಉರಿಲಿ ಹುರ್ಕೊಂಡಿದ್ದೀನಿ. ಈಗ ಇದು ಆರಕ್ಕೆ ಬಿಡ್ತೀನಿ. ಹುರ್ಗಡ್ಲೆ ಕ್ಲೀನ್ ಮಾಡಿ 1 ನಿಮಿಷ ಬೆಚ್ಚಗೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಗಸಗಸೆ ಹುರಿದಿಟ್ಕೊಂಡಿದ್ದೀನಿ, ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಕಡಲೆಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಒಣಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಬರ್ತೀನಿ. ಈ ಕಡಲೆ ಪುಡಿ ಮಾಡ್ಕೊಂಬಂದಿದ್ದೀನಿ. 1/4 ಭಾಗ ರುಬ್ಕೊಂಡಿದ್ದೀನಿ. ಇನ್ನೊಂದು ಚೂರು ಸಣ್ಣಗೆ ಐತೆ. ಈಗ ಇದನ್ನು ಪುಡಿ ಮಾಡ್ಕೊಂಬಂದಿದ್ದೀನಿ. ಪಾತ್ರೆಗೆ ಹಾಕ್ತಾಯಿದ್ದೀನಿ. ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಪುಡಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ದಪ್ಪ ಮಾಡ್ಕೊತೀನಿ. ಕಡಲೆ ಬೀಜ ಪುಡಿ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಪುಡಿ ಮಾಡ್ಕೊತೀನಿ. ಇದನ್ನು ಪುಡಿ ಮಾಡ್ಕೊಂಡೆ. ಇದನ್ನು ಸ್ವಲ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಸ್ವಲ್ಪ 1 ರೌಂಡ್ ಪುಡಿ ಮಾಡ್ಕೊತೀನಿ. ಕೊಬ್ಬರಿ 1 ರೌಂಡ್ ರುಬ್ಕೊಂಬಂದಿದ್ದೀನಿ. ಇವಾಗ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ ಕೊಬ್ಬರಿನೂ ಅದೇ ರೀತಿ 1 ರೌಂಡ್ ರುಬ್ಕೊಂಬರ್ತೀನಿ. ಇದು ಮಿಕ್ಕಿರೋ ಕೊಬ್ಬರಿನ ಸ್ವಲ್ಪ ದಪ್ಪಕ್ಕೆ ಪುಡಿ ಮಾಡಿದ್ದೀನಿ. ಈಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಚಿಕ್ಕ ಜಾರಲ್ಲಿ ಗಸಗಸೆ ಹಾಕ್ಕೊತಾ ಇದ್ದೀನಿ. ಇದನ್ನು 1 ರೌಂಡು ಪುಡಿ ಮಾಡ್ಕೊಂಬರ್ತೀನಿ. ಈ ಗಸಗಸೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ 1 ರೌಂಡ್ ಪುಡಿ ಮಾಡ್ಕೊಂಬರ್ತೀನಿ. ಇದೆಲ್ಲ ಏನು ಜಾಸ್ತಿ ಪುಡಿ ಮಾಡೋಂಗಿಲ್ಲ, 1 ರೌಂಡ್. ಈಗ ಎಳ್ಳು ಪುಡಿ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಕಡಲೆ ಬೀಜ, ಎಳ್ಳು, ಗಸಗಸೆ, ಕೊಬ್ಬರಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಬೆಲ್ಲ ಕಾಯಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ಹುರ್ಗಡ್ಲೆ, ಅದಕ್ಕೆ 1/4 ಲೀಟ್ರ್ ನೀರು. ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಅರ್ಧ ಕೆ ಜಿ ಬೆಲ್ಲ, 1/4 ಲೀಟ್ರ್ ನೀರು, ಅರ್ಧ ಕೆ ಜಿ ಬೆಲ್ಲ. ಇವಾಗ ಅದು ಚೆನ್ನಾಗಿ ಕುದಿಬೇಕು, ಕುದಿಸ್ಕೊತೀನಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೈತೆ. ಇವಾಗ ಇದು ಸ್ಟವ್ ಆಫ್ ಮಾಡಿ ಇವಾಗ ಇದನ್ನು ಸೋಸ್ಕೊತೀನಿ.
ಇವಾಗ ಕಡಲೆದು ಇದೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಕೊತೀನಿ. ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದೆ. ಪಾಕ ಸ್ವಲ್ಪ ಹಾಕ್ಕೊತೀನಿ, ಬೆಲ್ಲದ ನೀರು. ಇದನ್ನೆಲ್ಲ ಇದರಲ್ಲಿ ಬಿಸಿ ಇದೆ, ಅದಕ್ಕೆ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೆ. ಕೈಲೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡ್ಕೊಬೇಕು. ಒಂದೇ ಸರಿ ಹಾಕ್ಕೊಂಡ್ರೆಲ್ಲ ಇದಾಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ. ಚೆನ್ನಾಗಿ ಎಲ್ಲ ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪಾಕ ಹಾಕ್ಕೊತಾ ಇದ್ದೀನಿ, ಬೆಲ್ಲದ ನೀರು. ಅದು ಒಂದು ಕಟ್ಟಾದಮೇಲೆ ಆರೋಗಿರ್ತೈತೆ, ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡುವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಉಂಡೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ಇದು ಬೆಲ್ಲದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲ ಇದು ಹೊಂದಿಸ್ಕೊಂಡಿದ್ದೀನಿ. ಈಗ ಉಂಡೆ ಮಾಡ್ತಾಯಿದ್ದೀನಿ. ಹುರ್ಗಡ್ಲೆ ತುಂಬಿಟ್ಟು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಸಿಗ್ತೀನಿ.